ಮತ್ತೊಮ್ಮೆ ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಪಾಲಿಸಿಸ್ಟಿಕ್ ಓವರಿಯನ್ ಸಿಂಡ್ರೋಮ್ ಬಗ್ಗೆ ಮಾತಾಡ್ತಾ ಇದ್ವಿ. ನಮ್ಮ ಜೊತೆ ಡಾಕ್ಟರ್ ಆಶಾ ರಾಣಿ ಇದ್ದಾರೆ. ಈಗ ರಮ್ಯಾ ದೊಡ್ಡಬಳ್ಳಾಪುರದಿಂದ ಕರೆ ಮಾಡಿದ್ದಾರೆ. ರಮ್ಯಾ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ರಮ್ಯಾ ಮಾತಾಡಿ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಬಳ್ಳಾರಿಯಿಂದ ಈಗ ಭಾರತಿ ಕರೆ ಮಾಡಿದ್ದಾರೆ. ಭಾರತಿ ಮಾತಾಡಿ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಹಲೋ ಮೇಡಮ್, ನಮಸ್ಕಾರ. ನಮಸ್ಕಾರ, ಮಾತಾಡಿ. ನನಗೆ PCOD ಪ್ರಾಬ್ಲಮ್ ಇದೆ ಮೇಡಮ್. ನನ್ನ ಏಜ್ 30. ಏಜ್ ಎಷ್ಟು ಹೇಳಿದ್ರೆ? 30. ಓಕೆ ಓಕೆ, ಹೇಳಿಮ್ಮ ಭಾರತಿ ಅವರ. ಹೌದು ಮೇಡಮ್. ಓಕೆ, ಏನ್ ಸಮಸ್ಯೆ ಇದೆ ಅಮ್ಮ ನಿಮಗೆ? ನನಗೆ PCOD ಪ್ರಾಬ್ಲಮ್ ಇದೆ. ಓಕೆ ಫಸ್ಟ್ ಟೈಮ್ ಅಲ್ಲಿ ನಂಗೆ ಮದುವೆ ಆಗಿ 4 ಇಯರ್ಸ್ ಆದ್ಮೇಲೆ ಮಕ್ಕಳಾಗಿರ್ಲಿಲ್ಲ. ಓಕೆ, ಟ್ರೀಟ್ಮೆಂಟ್ ತಗೊಂಡಾದ ನಂತರ ಮಾಡ್ತಿದ್ದೆ ನಾನು. ಕನ್ಸೀವ್ ಆಗಿದ್ದೀರಮ್ಮ? ಮಗು ಇದೆಯಾ ಈಗ? ಹಾ, ಇದೆ ಮೇಡಮ್. ಇದೆ. ಓಕೆ, ಈಗ ಏನ್ ಸಮಸ್ಯೆ? ಮಗು ಇದೆ. ಓಕೆ, 2 ಇಯರ್ಸ್ ವರ್ಗು ನಾವೇ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ದು. ಈಗ ಸೆಕೆಂಡ್ ಮಗು ಬೇಕು ಅಂತ ಟ್ರೈ ಮಾಡ್ತಾ ಇದೀವಿ, ಬಟ್ ಆಗ್ತಾ ಇಲ್ಲ. ಓಕೆ ಅಮ್ಮ. ಈಗಲೂ PCOD ಅನ್ನೋ ಸಮಸ್ಯೆ ನಿಮ್ಮಲ್ಲಿ ಇದೆಯಮ್ಮ ಇನ್ನು? ನೀವ್ ಹೇಳಿದ್ ಇವಾಗ ಸಿಂಪ್ಟಮ್ಸ್ ಎಲ್ಲ ಇದೆ ಮೇಡಮ್. ಅಂಡರ್ ಸ್ಕಿನ್ ಅಲ್ಲಿ ಹೇರ್ಸ್ ಬರೋದು, ಓಕೆ, ಮತ್ತೆ ವೇಟ್ ರೆಡ್ಯೂಸ್ ಆಗೋದು, ಮತ್ತೆ ಕಡಿಮೆ ಆಗುತ್ತೆ, ಮತ್ತೆ ಬೇಗ ಮತ್ತೆ ಇನ್ಕ್ರೀಸ್ ಆಗ್ಬಿಡುತ್ತೆ. ಓಕೆ, ಸೊ ಅದು PCODನೇ ಇದೆ ಅನ್ಕೊಂತೀನಿ. ಓಕೆ ಅಮ್ಮ, ನೀವು ನಮ್ಮಲ್ಲಿ ಬಂದಾಗ ನಾವು ನಿಮಗೆ ಒಂದು ಸ್ಕ್ಯಾನಿಂಗು ಹೇಳ್ತೀವಿ. ನಿಮ್ಮಲ್ಲಿ ಸ್ಕ್ಯಾನಿಂಗ್ ಮಾಡಿಸಿದ್ರೂ ತೊಗೊಂಬರ್ಬೋದು. ಸೊ ಅದನ್ನು ನಾವು ನಿಮಗೆ ಟ್ರೀಟ್ಮೆಂಟ್ ಕೊಡ್ತೀವಿ. ಅದು ನಿಧಾನವಾಗಿ ಕಮ್ಮಿ ಆಗ್ತಾ ಬರುತ್ತೆ. ಯಾವುದೇ ಥರ ನಿಮಗೆ ತೊಂದರೆ ಇರಲ್ಲ. ಬಟ್ ಇದು ಶ್ಯೂರ್ ಆಗಿ ನಿಮಗೆ ಇನ್ಫರ್ಟಿಲಿಟಿ ತೊಂದರೆ ಕೊಡುತ್ತೆ ಇದು. ಸೊ ಮಕ್ಕಳಾಗಕ್ಕೆ ಸಮಸ್ಯೆ ಇದ್ದೇ ಇರುತ್ತೆ ನಿಮಗೆ. ಆದಷ್ಟು ನೀವು ಟ್ರೀಟ್ಮೆಂಟ್ ತೊಗೋಬೇಕು ಬೇಗ. ಬಿಕಾಸ್ ಹೀಗೆ ಬಿಟ್ಟಂಗೆಲ್ಲ ಇದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಜಾಸ್ತಿನೇ ಆಗ್ತಾ ಹೋಗುತ್ತೆ ಹೊರತು ನಿಮಗೆ ಕಂಪ್ಲೀಟಾಗಿ ಕ್ಯೂರ್ ಅನ್ನೋದು ತುಂಬ ಬೇಗ ಆಗಲ್ಲಮ್ಮ. ಸೊ ಆದಷ್ಟು ನೀವು ಟ್ರೀಟ್ಮೆಂಟ್ ತೊಗೋಬೇಕು. ಅದ್ರ ತಕ್ಕಂತೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಓಕೆ, ಈಗ ತುಮಕೂರಿಂದ ಮಂಜುಳಾ ಕರೆ ಮಾಡಿದ್ದಾರೆ. ಮಂಜುಳಾ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಮೇಡಮ್, ಇವಾಗ ಜೋರಾಗಿ ಮಾತಾಡಿ. ಹಲೋ, ಮಾತಾಡಿ ಮಂಜುಳಾ. ಹೆಣ್ಮಕ್ಳು 3 ತಿಂಗಳಾದ್ರೂ ರಜಾ ಆಗೋದಿಲ್ಲ, ಮೆನ್ಸಸ್ ಆಗೋದಿಲ್ಲ. ಅದರಿಂದ ಥೈರಾಯ್ಡ್ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಅದು ಏನು ಅಂತ ತಿಳ್ಕೊಬೇಕಾಗಿತ್ತು. ಓಕೆ ಅಮ್ಮ. ಸೊ ತೂಕನೂ ಜಾಸ್ತಿ ಆಗ್ತಾ ಇದೆಯಮ್ಮ ಅವರಲ್ಲಿ? ಏನು ಇಲ್ಲ ಮೇಡಮ್. ಹೌದಾ? ಥೈರಾಯ್ಡ್ ಅಂತ ಟೆಸ್ಟ್ ಮಾಡಾದ್ಮೇಲೆ ನೀವು ಥೈರಾಯ್ಡ್ ಇದೆ ಅಂತ ಹೇಳ್ತಾ ಇದ್ದೀರಾ ಅಥವಾ ನಿಮ್ಮಲ್ಲಿ ಆ ಥರ ಒಂದು ಅನಿಸಿಕೆ ಬಂದಿದೆಯಾ? ಪ್ರಾಬ್ಲಮ್ ಟೆಸ್ಟ್ ಮಾಡಿಸಿದ್ವಿ, ಥೈರಾಯ್ಡ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ದಾರೆ. ಓಕೆ, ಸೊ ಮಾತ್ರೆ ತಗೊತಾ ಇದ್ದೀರಾ ಥೈರಾಯ್ಡ್ಗೆ? ತಗೊಂತಾ ಇದ್ವಿ. ಓಕೆ ಮಾ. ಸೊ ಈ ಥೈರಾಯ್ಡಿಂದನೂ ನಾವು ಇನ್ಫರ್ಟಿಲಿಟಿ ನೋಡ್ತೀವಿ. ಸೊ ಈ ಥೈರಾಯ್ಡಿಂದನೂ ಅವರಲ್ಲಿ ಒಂದು ಮಕ್ಕಳಾಗಕ್ಕೆ ಮುಂದೆ ಪ್ರಾಬ್ಲಮ್ ಆಗುತ್ತೆ. ಸೊ ಈ ಥರ ಮೆನ್ಸಸ್ಸು ಪ್ರಾಬ್ಲಮ್ ಆಗುತ್ತೆ, ಅವರಲ್ಲಿ ಮುಟ್ಟಿನ ಸಮಸ್ಯೆನೂ ಬರುತ್ತೆ. ಸೊ ಎಲ್ಲರಿಗೂ ಈ ತೂಕ, ಕೆಲವರಲ್ಲಿ ತೂಕ ಜಾಸ್ತಿ ಇರುತ್ತೆ, ಕೆಲವರಲ್ಲಿ ಕಮ್ಮಿ ಇರುತ್ತೆ. ಅಗೇನ್ ಈ ಥೈರಾಯ್ಡ್ ಅಂದರೆ ನಾವು ಡಿಫ್ರೆನ್ಷಿಯೇಟ್ ಮಾಡಬೇಕಾಗುತ್ತೆ. ಹೈಪೋಥೈರಾಯ್ಡ್ ಅಂತ ಹೇಳ್ತೀವಿ, ಹೈಪರ್ ಥೈರಾಯ್ಡ್ ಅಂತ ಹೇಳ್ತೀವಿ. ಸೊ ಇವರಲ್ಲಿ ಯಾವ ಥರ ತೊಂದರೆ ಇದೆ ಅಂತ ನಾವು ನೋಡಬೇಕಾಗುತ್ತೆ. ಅದಕ್ಕೆ ತಕ್ಕಂತೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಓಕೆ, ಈಗ ದಾವಣಗೆರೆಯಿಂದ ವಿಜಯ್ ಕುಮಾರಿ ಕರೆ ಮಾಡಿದ್ದಾರೆ. ವಿಜಯ್ ಕುಮಾರಿ ಮಾತಾಡಿ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಮೇಡಮ್, ನನಗೆ ರೆಗ್ಯುಲರ್ ಪೀರಿಯಡ್ಸ್ ಇದೆ. ಮೆನ್ಸಸ್ ಆದಾಗಿಂದನೂ ಇದೆ, ಸೇಮ್ ಪ್ರಾಬ್ಲಮ್ ಇದೆ. ಓಕೆ ಅಮ್ಮ, ನಿಮಗೆ ಎಷ್ಟಮ್ಮ ವಯಸ್ಸು? ಈಗ 33 ಮೇಡಮ್. ಓಕೆ, ಅದೇ ಇವಾಗ ಇರೆಗ್ಯುಲರ್ಗೆ ನಾನು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀನಿ ಮೇಡಮ್. ಬಟ್ ಅದು ನನ್ನ ಮ್ಯಾರೇಜ್ ಆಗಿ 2 ಇಯರ್ಸ್ ಆಯ್ತು. ಓಕೆ ಅಮ್ಮ. ಅದೇ ಎಗ್ ಗ್ರೋತ್ ಸರಿ ಇಲ್ಲ, ಮತ್ತೆ ಎಗ್ ಸರಿಯಾಗಿ ರಿಲೀಸ್ ಆಗಲ್ಲ ಅಂತ ಡಾಕ್ಟರ್ ಹೇಳ್ತಿದ್ದಾರೆ. ಇದಕ್ಕೆ ಈ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ ಮೇಡಮ್? ಆಗತ್ತೆ ಅಮ್ಮ. ಇದನ್ನೇ ನಾನು ಹೇಳಿದ್ದು, ಅವರಲ್ಲಿ ಒಂದು ಮೊಟ್ಟೆ ಅದೇ ಎಗ್ ಬೆಳವಣಿಗೆ ಕರೆಕ್ಟಾಗಿ ಆಗಲ್ಲ. ಸೊ ಆ ಬೆಳವಣಿಗೆ ಇಲ್ದಲ್ಲಿ ಅವರಲ್ಲಿ ಮೆಚೂರ್ಡ್ ಆಗಿ ರಪ್ಚರ್ ಆಗಿ ಆಚೆ ಬರಲ್ಲ. ಸೊ ಈ ಥರ ಆಚೆ ಬಂದಿಲ್ಲ ಅಂದರೆ ಮಗು ಆಗೋಕ್ಕೆ ತುಂಬಾ ಕಷ್ಟ. ಎಗ್ ಆಚೆ ಬಂದ್ರೇ ಮಾತ್ರ ಮಗು ಆಗಕ್ಕೆ ಸಾಧ್ಯ. ಸೊ ಹಾಗಾಗಿ ನಿಮ್ಮಲ್ಲಿ ಈ ಥರ ತೊಂದರೆಗೆ ನಮ್ಮಲ್ಲಿ ಸೊಲ್ಯೂಷನ್ಸ್ ಇದೆ ಅಮ್ಮ. ಅದು ನೀವು ಬಂದಲ್ಲಿ ನಾವು ನಿಮಗೆ ಅದಕ್ಕಂತ ಟ್ರೀಟ್ಮೆಂಟ್ ಕೊಡ್ತೀವಿ. ಆಗ ನಿಮಗೆ ಆಗಕ್ಕೆ ಚಾನ್ಸಸ್ ಇರುತ್ತೆ. ಇದು ಮಗು ಆಗಕ್ಕೇನೋ ಆಗುತ್ತೆ ಮೇಡಮ್ ಅವರೇ? ಅದೇ ಅಮ್ಮ, ಅದು ಈಗಿದ್ರೆ ನಿಮಗೆ ಆಗೋದು ತುಂಬ ಕಷ್ಟಮ್ಮ, ಆಗಕ್ಕಾಗಲ್ಲ. ಬಿಕಾಸ್ ಎಗ್ಸ್ ಅನ್ನೋದು ತುಂಬ ಮುಖ್ಯ. ಈ ಎಗ್ಸೇ ನಿಮಗೆ ಮೆಚೂರ್ಡ್ ಆಗ್ತಾ ಇಲ್ಲ ಅಂದಮೇಲೆ ಇನ್ಫರ್ಟಿಲಿಟಿ ಅನ್ನೋದು ಕಂಡೇ ಕಾಣ್ತೀವಿ ನಾವು ಇವರಲ್ಲಿ. ಸೊ ನೀವು ಅದಕ್ಕೆ ಟ್ರೀಟ್ಮೆಂಟ್ ತೊಗೋಬೇಕು. ಈಗ ಏನೇ ನೀವು ಹಾರ್ಮೋನಲ್ ಮಾತ್ರ ತೊಗೊತಿದ್ದೀರೋ, ಇದು ಜಸ್ಟ್ ನಿಮಗೆ ಮೆನ್ಸಸ್ ಆಗುತ್ತೆ. ಬಟ್ ಅಗೇನ್ ಇದು ತೊಂದರೆ ನಾವು ನೋಡ್ತಾನೆ ಹೋಗ್ತೀವಿ ರಿಪೀಟೆಡ್ ಆಗಿ. ಸೊ ನಿಮಗೊಂದು ಪರ್ಮನೆಂಟ್ ಸೊಲ್ಯೂಷನ್ ತೊಗೋಬೇಕಾಗುತ್ತೆ. ಆಗ ನೀವು ನಮ್ಮಲ್ಲಿ ಬಂದಾಗ ಹೋಮಿಯೋಪತಿ ವೈದ್ಯರು ಭೇಟಿ ಆಗಬೇಕು. ಸೊ ಅವರಲ್ಲಿ ನಿಮಗೆ ಪರ್ಮನೆಂಟ್ ಕ್ಯೂರ್ ಅನ್ನೋದು ಸಿಗುತ್ತೆ. ಓಕೆ, ಈಗ ಒಂದು ಕಾಲರ್ ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಮೊದಲೇ ಮಗು ಆಗಿದೆ, ಅದಾದ್ಮೇಲೆ ಮತ್ತೆ PCOD ಕಾಣಿಸ್ಕೊಂಡಿರುವಂಥದ್ದು. ಸೊ ಮತ್ತೆ 2ನೇ ಮಗು ಟ್ರೈ ಮಾಡ್ತಿರುವಾಗ ಆಗಲೂ ಕೂಡ ಟ್ರೀಟ್ಮೆಂಟ್ ಅವಶ್ಯಕತೆ ಇರುತ್ತಲ್ವಾ? ಹೌದು, ನಾನು ಹೇಳಿದ್ನಲ್ವಾ, ಎಲ್ಲ PCOD ಪೇಷಂಟ್ಸ್ ಕನ್ಸೀವ್ ಆಗಲ್ಲ ಅಂತಲ್ಲ, ಇನ್ಫರ್ಟಿಲಿಟಿ ಎಲ್ಲರಿಗೂ ಇದೆ ಅಂತ ಹೇಳಲ್ಲ. ಸೊ ಅವರಲ್ಲಿ ಆ ಸ್ಟೇಜ್ ಬಿಗಿನಿಂಗಲ್ಲಿತ್ತು ಅಲ್ವಾ? ಇವರಲ್ಲಿ ಸ್ಟೇಜ್ ಬಿಗಿನಿಂಗಲ್ಲಿದ್ದಾದ್ರಿಂದ ಅವರಿಗೆ ಆ ಟೈಮಲ್ಲಿ
ಪ್ರೆಗ್ನೆಂಟ್ ಆದರು. ಸೊ ಪ್ರೆಗ್ನೆಂಟ್ ಆದರೂ ಒಳ್ಳೆ ರೀತಿ ಮಗು ಆಗಿದೆ, ಬಟ್ ಈಗ ಅಗೇನ್ ಅದು ಕಂಟಿನ್ಯೂ ಮತ್ತೆ ಆಗ್ತಾ ಇದೆ. ದ ಪ್ರಾಬ್ಲಮ್ ಅಲ್ಲಿ ಅವರಲ್ಲಿ ಕ್ಯೂರ್ ಆಗಿರಲಿಲ್ಲ. ಅವರಲ್ಲಿ ಏನಾಗಿತ್ತು, ಜಸ್ಟ್ ಮಗು ಆಗಕ್ಕೆ ಹೆಲ್ಪ್ ಆಯಿತು, ಯಾವುದೇ ಥರ ತೊಂದರೆ ಇರಲಿಲ್ಲ ಅನಿಸುತ್ತೆ. ಸೊ ಈಗ ಮತ್ತೆ ಎರಡನೇ ಮಗು ಮತ್ತೆ ತೊಂದರೆ ಖಂಡಿತವಾಗ್ಲೂ ಆಗುತ್ತೆ. ಓಕೆ, ಅದು ಮತ್ತೆ ಆ ಸ್ಟೇಜ್ ದಾಟಿ ಹೋಗಿದೆ, ಈಗ ಅವರಲ್ಲಿ ಜಾಸ್ತಿ ಆಗಿದೆ. ಅದಕ್ಕೆ ಓಕೆ ಡಾಕ್ಟರ್ ಆಶಾರಾಣಿ ಅವರೇ, ಇಷ್ಟೊತ್ತು PCOD ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ತಿಳಿಸ್ಕೊಡಿದ್ರಿ, ತಮಗೆ ಧನ್ಯವಾದ. ಸೊ ನೋಡಿದ್ರಲ್ಲ ವೀಕ್ಷಕರೇ, PCOD ಅಂದರೆ ಹಾರ್ಮೋನ್ನಲ್ಲಿ ಆಗುವಂತಹ ಬದಲಾವಣೆಗಳನ್ನು ನಿರ್ಲಕ್ಷಿಸಬೇಡಿ. ಯಾಕಂದರೆ ಆರಂಭದ ಹಂತದಲ್ಲೇ ವೈದ್ಯರ ಬಳಿ ಸೂಕ್ತ ರೀತಿಯ ಚಿಕಿತ್ಸೆ ತೆಗೆದುಕೊಂಡ್ರೆ ಮುಂದಿನ ಸಮಸ್ಯೆಗಳು ಆಗಲಾರದು ಅಂತ ಹೇಳ್ತಾ ಇವತ್ತಿನ ಸುಹಾಸಿನಿ ಮುಗಿಸ್ತಾ ಇದ್ವಿ. ನಮಸ್ಕಾರ.